ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ನ ಮಾಡಿ. ಇದು ಒಂದು ಚಿಕ್ಕ ವೀಡಿಯೋ ಆಗಿರುತ್ತೆ, ಯಾಕಂದರೆ ನಮ್ಮ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವೀಡಿಯೋ ಮಾಡಿರೋದು ಅಷ್ಟೇ. ನಾವಿಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟು ಖುಷಿಯಿಂದನೇ ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸೊ ಇಲ್ಲಿ ರೆಡಿ ಆಗಿಬಿಟ್ಟು ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಹೊರಗಡೆ ನಿಂತಿದ್ದಾರೆ, ಬೈಕ್ಸ್ ತಗೊಬರಕ್ಕೆ ಹೋಗಿದ್ದಾರೆ ಅವರು. ಸೊ ಈ ಗಾಡಿ ಬಂದಮೇಲೆ ಹೋಗಬೇಕು. ಇಲ್ಲಿ ಗಾಡಿ ಬಂತು, ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಪೂಜೆ ಸಾಮಾನೆಲ್ಲ ತಗೊಬೇಕು. ಸೊ ಪೂಜೆ ಸಾಮಾನು ತಗೊಂಡು ಒಂದು ಸ್ವಲ್ಪ ಸ್ವೀಟ್ ತಗೊಂಡು ಹೋಗಬೇಕು. ಯಾಕಂದರೆ ಇವತ್ತು ಸ್ವೀಟ್ ಏನಕ್ಕಪ್ಪ ಅಂದರೆ ನಮ್ಮ ಕನಸು ನೆನಸಾಗಿದ್ದ ದಿನ ಹೇಳ್ತೀನಿ. ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಯಾಕಂದರೆ ಇದು ಅವತ್ತೇ ಶೂಟ್ ಮಾಡಿರೋದು ವೀಡಿಯೋನ. ಸೊ ನಾವಿವಾಗ ಸ್ವೀಟ್ ತಗೊಂಡು ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್ ಅಂತ ವೆಯ್ಟ್ ಮಾಡಿ. ಸೊ ನಾವು ನೆಕ್ಸ್ಟ್ ಬಂದಿದ್ದೆ ಶೋರೂಮಿಗೆ ಬಂದ್ವಿ, ಯಾಕಂದರೆ ಇವತ್ತು ನಾವು ಸ್ಕೂಟಿನ ತಗೊಂಡ್ವಿ. ಸೊ ತುಂಬಾ ಖುಷಿ ಆಯಿತು. ನನಗಂತೂ ನಮ್ಮ ಮನೆಯವ್ರಿಗೆ ಸ್ಕೂಟಿ ಕೊಡಿಸಿ ತುಂಬಾ ಖುಷಿ ಆಯಿತು. ಅವರು ಎಷ್ಟೋ ದಿನದ ಕನಸಿದು. ಸೊ ಇವತ್ತಿನ ದಿನ ಅಂತ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮದು ಒಂದು ಸ್ವಂತ ಅಂತ ನಮಗೊಂದು ಗಾಡಿ ತಗೊಂಡಿದ್ದೀವಿ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇದ್ದರೆ ಮುಂದೆ ಇನ್ನೂ ಮುಂದೆ ಬೆಳಿಬೋದು ಅಂತ, ಯಾರಿಗೇ ಆದರೂ ಮುಂದೆ ಬರಬೇಕು ಅನ್ನೋದಿದ್ದೇ ಇರುತ್ತೆ. ಸೊ ನಮಗೂ ಕೂಡ ಇವತ್ತಿನ ದಿನ ಅಂತೂ ಮರೆಯೋಕ್ಕೆ ಆಗೋದಿಲ್ಲ. ವ್ಯಾಲೆಂಟೈನ್ಸ್ ಡೇ ದಿನ, ಅದನ್ನು 14th. ಸೊ ಅವತ್ತೇ ಗಾಡಿ ಡೆಲಿವರಿ ಬಂತು. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಮ್ಮ ಮನೆಯವ್ರ ಕಣ್ಣಲ್ಲಂತೂ ತುಂಬಾ ಖುಷಿ ಕಾಣಿಸ್ತಾಯಿತ್ತು. ಅವ್ರಿಗಂತೂ ಯಪ್ಪ ಭೂಮಿ ಮೇಲೆ ಇರಲೇ ಇಲ್ಲ, ಅಷ್ಟೊಂದು ಖುಷಿ. ಯಾಕಂದರೆ ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ ಒಂದು ಪ್ರತಿಫಲ ಸಿಗ್ತಾಯಿದೆ ಅಂತ ಅವ್ರಿಗೂ ಇರುತ್ತಲ್ವ. ಸೊ ನನಗೂ ಖುಷಿ ಆಯಿತು. ನಾವು ಸ್ವೀಟೆಲ್ಲ ಕೊಟ್ಟು ಅಲ್ಲಿ ಯಾರ್ಯಾರು ಇದ್ದರೂ ಅಕ್ಕಪಕ್ಕ ಎಲ್ಲರಿಗೂ ಸ್ವೀಟ್ನ ಕೊಟ್ಬಿಟ್ಟು ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗೋದ ಅಂತ ಹೇಳ್ಬಿಟ್ಟು, ನಮ್ಮ ಮನೆ ದೇವ್ರಿಗೆ ಹೋಗೋದ ಅಂತ ಹೇಳಿ ಹೊರಡೋದ ಅಂತ ರೆಡಿ ಆದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟು ನಮ್ಮ ಹೊಸ ಗಾಡೀಲಿ ಹೋಗ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಇತ್ತು. ಅದು ನಾವು ಬಂದಿದ್ದ ಗಾಡಿ ಹಿಂದೆ ಬರ್ತಾಯಿದೆ ನೋಡಿ ಅದು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆಗಳೇ ಪೆಟ್ರೋಲ್ ಹಾಕಿಸ್ಬೇಕಲ್ವ. ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋದ ಅಂತ ಹೇಳಿ ಇಲ್ಲಿ ಗಾಡಿನ ನಿಲ್ಲಿಸಿದ್ವಿ. ಪೆಟ್ರೋಲ್ 1 ಲೀಟ್ರ್ ಹಾಕಿರ್ತಾರೆ. ಸೊ ಎಕ್ಸ್ಟ್ರಾ ನಾವು ಹಾಕಿಸ್ಕೊಂಡ್ವಿ. ಇಲ್ಲಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಇದು ಹನುಮಂತರಾಯನ ದೇವಸ್ಥಾನ. ಮೈಸೂರು ರೋಡಲ್ಲಿ ಓಡಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳಿ. ಸೊ ತುಂಬಾ ಪವರ್ಫುಲ್ಲು. ಹನುಮಂತರಾಯ ಅಂದರೆ ನಮ್ಮ ಬಜರಂಗಿ ಆಂಜನೇಯ ಸ್ವಾಮಿ. ಸೊ ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ಮಾಡಿಸಿ ನನಗಂತೂ ಖುಷಿಗೆ ಪರವೇ ಇಲ್ಲ, ಅಷ್ಟೊಂದು ಖುಷಿ ಆಯಿತು. ಸೊ ಈಗ ನಾವು ಒಂದು ಸ್ವಲ್ಪ ಮನೇಲಿ ಸೂತ್ಕೆ ಇದ್ದ ಕಾರಣ ಮನೆಗೆ ಏನೂ ತಗೊಂಡು ಹೋಗೋದಿಲ್ಲ. ಇವಾಗ ನಾವು ಇನ್ನೊಂದು ಸಲ ಮನೆಗೆ ಪೇಂಟೆಲ್ಲ ಮಾಡಿಸಿ ಮತ್ತೆ ಬಂದು ಮನೆಗೆ ಪೂಜೆ ಮಾಡಿಸ್ಬೇಕು. ಸೊ ಇವಾಗ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋದ ಅಂದ್ಕೊಂಡು ಬಂದಿದ್ದೀವಿ. ಸೊ ತುಂಬಾ ಒಳ್ಳೆ ರೀತಿಲಿ ಪೂಜೆ ಮಾಡಿಕೊಟ್ರು. ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಸೊ ಹಾಗೆ ನಮ್ಮ ಮಾದೇಶ್ವರನ್ನು ಮರಿಬಾರ್ದಲ್ವ, ಯಾಕಂದರೆ ಅವನ ಕೃಪೆಯಿಂದ ನಾವು ಅವನ್ನ ನಂಬಿದಾಗಿಂದ ಸೊ ಎಲ್ಲ ಒಂದು ಸ್ವಲ್ಪ ನಾವು ಮೇಲೆ ಬರ್ತಾ ಇರೋದು. ಸೊ ಅಲ್ಲಿಗೂ ಹೋಗ್ತೀವಿ. ಮಾದೇಶ್ವರನ ಬೆಟ್ಟಕ್ಕೆ ಗಾಡಿಲೇ ಹೋಗೋದ ಅಂತ ಡಿಸೈಡ್ ಆಗಿದ್ದೀವಿ. ಸೊ ಟೈಮ್ ಆದಾಗ ಹೋಗ್ಬೇಕು. ಇವಾಗ ನಮ್ಮ ಮನೆಯವ್ರ ಕೆಲಸ ಒಂದು ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಹೋಗ್ತೀವಿ. ಹಾಗೆ ಅದೇ ಫ್ರೆಂಡ್ಸ್, ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ನೀವು ಇವತ್ತು ಕಷ್ಟಪಟ್ಟರೆ ಮುಂದೆ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಮ್ಮ ಕಣ್ಣಲ್ಲಿ ಯಾರು ನೀರು ಹಾಕ್ಸಿದ್ರು, ನಮ್ಮ ಬಗ್ಗೆ ಯಾರು ಕೀಳಾಗಿ ಮಾತಾಡಿದ್ರು, ನೀವು ಉದ್ಧಾರನೇ ಆಗೋದಿಲ್ಲ ಅಂತ ಹೇಳಿ ನಮ್ಮ ಬಗ್ಗೆ ಯಾರ್ಯಾರು ಬೇಡಾಗಿ ಮಾತಾಡ್ತಿದ್ರು ಅವ್ರಿಗೆಲ್ಲ ಒಂದು ಉದಾಹರಣೆ ಕೊಟ್ಟಂಗೆ ಇದು ನಮ್ಮ ಮೊದಲನೇ ಸ್ಟೆಪ್ಪು. ಒಂದು ಚಿಕ್ಕ ಸ್ಟೆಪ್ ಆದ್ರೂ ಅವ್ರಿಗೆ ಉತ್ತರ ಕೊಟ್ಟಿರೋಂಗೆ ನನಗೆ ತುಂಬಾ ಖುಷಿ ಇದೆ. ನಮ್ಮನ್ನ ಯಾರು ಕೀಳಾಗಿ ಮಾತಾಡಿದ್ರು ಅವ್ರಿಗೆ ಅನ್ವಯಿಸುತ್ತೆ ಇದು, ಎಲ್ಲರಿಗೂ ಅಲ್ಲ. ನಂದು ತಂದು ಅನ್ನೋದು ನನಗೆ ನಿಜವಾಗ್ಲೂ ಇರಲಿಲ್ಲ. ಸೊ ಇವಾಗ ಆ ಬುದ್ಧಿ ಎಲ್ಲ ಕಲಿಸಿದ್ದಾರೆ. ನಮ್ಮದು ತಮ್ಮವರು ಅಂತ ಜೊತೆಯಲ್ಲಿ ಇಟ್ಕೊಂಡಿದ್ದಕ್ಕೆ ನಮಗೆ ಸರಿಯಾಗಿ ಮಾಡಿದ್ರು. ಸೊ ಅದಕ್ಕೋಸ್ಕರ ಈಗ ಎಲ್ಲದನ್ನೂ ತಲೆಯಲ್ಲಿ ತೆಗೆದ್ಬಿಟ್ಟು ನಮ್ಮ ಜೀವನ ನಮ್ಮ ಲೈಫು ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ನ ಮಾಡಿ. ದೇವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ಸೊ ನಮ್ಮದು ಇವಾಗ ಪೂಜೆ ಎಲ್ಲ ಮುಗೀತು. ಯಾರೇ ನಮ್ಗೆ ಕೆಟ್ಟದ್ದು ಬಯಸಿದ್ರು ಅವ್ರಿಗೂ ಒಳ್ಳೇದು ಮಾಡಲಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಚಿಕ್ಕ ವಿಡಿಯೋ, ನಮ್ಮ ಖುಷಿನ ಹಂಚ್ಕೊಳ್ಳೋಕ್ಕೋಸ್ಕರ ವಿಡಿಯೋ ಮಾಡಿದ್ದಿದ್ದು. ಸೊ ಈ ದೇವಸ್ಥಾನ ಇರೋದು ಎಲ್ಲಪ್ಪ ಅಂದರೆ ಮೈಸೂರು ಟು ಮಾನಂದವಾಡಿ ರೋಡಲ್ಲಿ.